ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಸೊ ಎಸ್ ಗೈಸ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಅಗೇನ್ ಅನ್ಬ್ಲಾಕ್ ಮಾಡ್ತಾರಾ, ಆಲ್ರೆಡಿ ಬ್ಲಾಕ್ ಸಿಚುವೇಶನ್ ಇರ್ತೀರಾ, ಇವ್ರು ಅನ್ಬ್ಲಾಕ್ ಮಾಡ್ತಾರಾ ಅಂತ ನೋಡೋಣ. ಮಾಡ್ತಾರೆ ಅಂತ ಬಂದ್ರೆ ಯಾವಾಗ, ಎವ್ರಿಥಿಂಗ್ ನೋಡೋಣ. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಓಕೆ, ದೇರ್ ಈಸ್ 6 of Wands ಇದೆ, Queen of Swords ಇದೆ, 3 of Pentacles. ಓಕೆ, ಇಂಟ್ರೆಸ್ಟಿಂಗ್. ಮೈನರ್ ಅರ್ಕಾನ ಬಂದಿದೆ ಮೂರುನು. ಅಗೇನ್ ವೆರಿ ಇಂಟ್ರೆಸ್ಟಿಂಗ್. ಸೊ ಲೆಟ್ ಸಿ ಫಸ್ಟ್ ಹೋಲ್ ಸಿಚುವೇಶನ್. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅ ಬಿಟ್ ಆಫ್ ಮಿಕ್ಸ್ ಆಫ್ ಎಮೋಷನ್ಸ್. ಬಿಕಾಸ್ ಇಲ್ಲಿ 6 of Wands ಇದೆ, ಕ್ವೀನ್ ಆಫ್ ಸ್ವರ್ಡ್ಸ್ ಇದೆ. ಇಲ್ಲಿ ನಾನು ಏನ್ ನೋಡ್ತಾ ಇದ್ದೀನಿ, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರಿಗೆ ಎಮೋಷನ್ಸ್ ಅನ್ನೋದಕ್ಕಿಂತ ಅವರ ಒಂದು ಪ್ರೈಡ್, ಅವರ ಒಂದು ಆಟಿಟ್ಯೂಡ್, ಅವರ ಒಂದು ಲಾಜಿಕಲ್ ಮೈಂಡ್ ಇವರಿಗೆ ತುಂಬಾನೇ ಇಂಪಾರ್ಟೆಂಟ್. ಮೇ ಬಿ ಒಂದು ಪಾಯಿಂಟ್ ಅಲ್ಲಿ ಇವರು ಮೇ ಬಿ ನಿಮ್ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಅನ್ಸುತ್ತೆ. ಯಾವಾಗ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಪರ್ಸನಲ್ ಈವೆಂಟ್ಸ್ ಎಲ್ಲದಕ್ಕೂ ಪ್ರಾಬಬ್ಲಿ ಅವ್ರು ಇನ್ವೈಟ್ ಮಾಡ್ತಾ ಇದ್ರು. ಎಟ್ ದಟ್ ಟೈಮ್ ಅವ್ರು ನಿಮ್ಮನ್ನ ತುಂಬಾನೇ ಟ್ರಸ್ಟ್ ಮಾಡಿದ್ರು, ತುಂಬಾನೇ ನಿಮ್ಮ ಬಗ್ಗೆ ಕೇರ್ ಮಾಡಿದ್ರು. ಆ್ಯಂಡ್ ಮೇ ಬಿ ನೀವು ಅವರ ಒಂದು ಪಾರ್ಟ್ ಆಫ್ ಲೈಫ್ ಅಂತಾನೆ ಒಂಥರ ಟ್ರೀಟ್ ಮಾಡ್ತಾ ಇದ್ರು. ಬಿಕಾಸ್ ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿದೆ ಅಂದ್ರೆ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಬಗ್ಗೆನೇ ನೋಡ್ತಾ ಇದ್ದೀನಿ. ಒಂದು ಪಾಯಿಂಟಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾನೇ ವ್ಯಾಲ್ಯೂ ಮಾಡಿದ್ದಾರೆ, ನಿಮ್ಮ ಜೊತೆ ಕಂಫರ್ಟಬಲ್ ಕೂಡ ಫೀಲ್ ಮಾಡಿದ್ದಾರೆ ಇವರು. ಒಂಥರ ನಿಮ್ಮನ್ನ ಅವ್ರ ಪರ್ಸನಲ್ ಲೈಫಿಗೆ ಅಲೋ ಮಾಡಿದ್ರು ಅಂತಾನೆ ಹೇಳ್ಬೋದು. ಆಮೇಲೆ ಬ್ಲಾಕ್ ಮಾಡಿದ್ದಾರೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ನೀವು. ಮೇ ಬಿ ವಾಟ್ ಐ ಆಮ್ ಫೀಲಿಂಗ್ ಇಸ್ ತುಂಬಾನೇ ತಿಂಗಳು ಅಥವಾ ಒಂದು ವರ್ಷದ ಮೇಲೆ ಆಗಿದೆ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು, ಅಥವಾ ತುಂಬಾ ಜನಕ್ಕೆ ಅಟ್ಲೀಸ್ಟ್ ಒಂದು 6 ತಿಂಗಳು ಮೇಲಾದ್ರೂ ಆಗಿದೆ. ಪ್ರಾಬ್ಲಿ ನಿಮಗೆ ಒಂಥರ ಹೆವಿ ಫೀಲ್ ಆಗ್ತಾ ಇದೆ, ಪರ್ಮನೆಂಟ್ ಬ್ಲಾಕ್ ಮಾಡಿಬಿಟ್ರಾ ಅನ್ನೋ ಒಂದು ಥಾಟ್ ಬರ್ತಾ ಇದೆ ನಿಮಗೆ. ಬಟ್ ಟ್ರಸ್ಟ್ ಮೀ, ಇಲ್ಲಿ ಕಾರ್ಡ್ಸ್ ಒಂಥರ ಡಿಫ್ರೆಂಟ್ ಸ್ಟೋರೀಸ್ನೇ ಇಲ್ಲಿ ಹೇಳ್ತಾ ಇದೆ. ಎನರ್ಜೀಸ್ ನೋಡಿದ್ರೆ 6 of Wands ಏನಿದೆ, ಇಲ್ಲಿ ನೋಡ್ಬೋದು ಒಂಥರ ವಿನ್ನಿಂಗ್ ಸಿಚುವೇಶನ್, ಇದು ವಿಕ್ಟ್ರಿ ಕಾರ್ಡ್ ಇದು. ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮಿಬ್ರು ಮಧ್ಯ ಇನ್ನೂ ಮೂಮೆಂಟ್ ಪಾಸಿಬಿಲಿಟೀಸ್ ಇದೆ, ರೈಟ್? ಸಡನ್ ಅನ್ಬ್ಲಾಕ್, ನಾಳೆನೆ ಅನ್ಬ್ಲಾಕ್ ಮಾಡ್ತಾರೆ ಆ ತರ ಅಲ್ಲ. ಎನರ್ಜಿ ಶಿಫ್ಟ್ ಆಗ್ತಾ ಇದೆ, ಬಟ್ ಸ್ಲೋ ಆಗಿ ಶಿಫ್ಟ್ ಆಗ್ತಾ ಇದೆ. 6 of Wands, ಕ್ವೀನ್ ಆಫ್ ಸ್ವರ್ಡ್ಸ್ ನೋಡಿದ್ರೆ ಎಸ್ಪೆಷಲಿ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವ್ರು ಯಾವ ತರ ಅಂದ್ರೆ ಅವರ ಒಂದು ಪ್ರೈಡ್, ಅವರ ಒಂದು ಈಗೋ, ಸೆಲ್ಫ್ ರೆಸ್ಪೆಕ್ಟ್ ಅದು ತುಂಬಾನೇ ಇಂಪಾರ್ಟೆಂಟ್. ಪ್ರಾಬ್ಲಿ ಅದಕ್ಕೆ ಎಫೆಕ್ಟ್ ಆಗಿದೆ. ಮೇ ಬಿ ದಟ್ ಈಸ್ ವೈ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿರೋದಾಗಿರ್ಬೋದು. ಸೆಲ್ಫ್ ರೆಸ್ಪೆಕ್ಟಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಯಾವಾಗ ಅವರಿಗೆ ಸಿಚುವೇಶನ್ ಕಾಮ್ ಅಂತ ಫೀಲ್ ಆಗುತ್ತೆ, ಸೇಫ್ ಫೀಲ್ ಆಗುತ್ತೆ, ನ್ಯಾಯವಾಗಿದೆ ಅಂತ ಫೀಲ್ ಆಗುತ್ತೆ, ಆವಾಗ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ಈ ಪರ್ಸನ್ ನಿಮ್ಮನ್ನ ಅನ್ಬ್ಲಾಕ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋ ಪಾಸಿಬಿಲಿಟಿ ಇದೆ. ಮೇನಾಗ ನಾನು ಏನ್ ನೋಡ್ತಾ ಇದೀನಿ, ಈ ಪರ್ಸನ್ಗೆ ರೆಸ್ಪೆಕ್ಟ್ ಬೇಕು, ಅವರ ಒಂದು ಒಪಿನಿಯನ್ನ ವ್ಯಾಲ್ಯೂ ಕೊಡಬೇಕು. ಅವಾಗ ಈ ಪರ್ಸನ್ ಚೆನ್ನಾಗಿರ್ತಾರೆ. ಅವರ ಒಂದು ಪರ್ಸ್ಪೆಕ್ಟಿವ್ ಕೂಡ ಇನ್ನೊಬ್ರು ಅರ್ಥ ಮಾಡ್ಕೋಬೇಕು, ಅವಾಗ ಈ ಪರ್ಸನ್ ಖುಷಿ ಪಡ್ತಾರೆ. ಆ ಥರ ಒಂದು ಪರ್ಸನ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಅವ್ರು ಅನ್ಬ್ಲಾಕ್ ಮಾಡ್ದಾನೆ ಇರ್ಬೋದು, ಮಾತಾಡಕ್ ಸ್ಟಾರ್ಟ್ ಮಾಡ್ದಾನೆ ಇರ್ಬೋದು, ಬಟ್ ಚಾನ್ಸ್ ಇದೆ ಈ ಒಂದು ಕನೆಕ್ಷನ್ಗೆ. ಬಿಕಾಸ್ ಇಲ್ಲಿ ಯಾವುದೇ ರೀತಿ ಕಂಪ್ಲೀಟ್ ನೆಗೆಟಿವ್ ಕಾರ್ಡ್ಸ್ ಬರ್ತಾ ಇಲ್ಲ. 3 of Pentacles ಏನಿದೆ, ಇದೊಂಥರ ಡೀಟೇಲ್ ಇನ್ನೂ ಆಡ್ ಆನ್ ಮಾಡ್ತಾ ಇದೆ. ದಿಸ್ ಇಸ್ ಅ ಸ್ಲೋ ಕಾರ್ಡ್. ಓಕೆ, ಇದ್ರಲ್ಲಿ ನೋಡ್ಬೋದು ನೀವು ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ಏನೋ ಒಂದು ಬಿಲ್ಡ್ ಮಾಡ್ತಿರೋ ಫೀಲ್ ಬರುತ್ತೆ. ರೀಬಿಲ್ಡಿಂಗ್ ಕಾರ್ಡ್ ಇದು. ಅಂದ್ರೆ ಅವರ ಒಂದು ಮೈಂಡ್ ಮತ್ತೆ ಅವರ ಒಂದು ಹಾರ್ಟ್ ಇನ್ನು ಇವ್ಯಾಲ್ಯುವೇಟ್ ಮಾಡ್ತಾ ಇದೆ, ಇನ್ನೂ ಡಿಸೈಡ್ ಮಾಡ್ತಾ ಇದೆ ಈ ಕನೆಕ್ಷನ್ ಬಗ್ಗೆ. ಯಾವುದೇ ರೀತಿ ಫೈನಲ್ ಡಿಸಿಷನ್ನಿಗೆ ಬಂದಿಲ್ಲ.
ಎಷ್ಟೇ ತಿಂಗಳಾಗಿರ್ಬೋದು ನೀವು ಬ್ಲಾಕ್ಡ್ ಸಿಚುವೇಶನಲ್ಲಿ ಇದ್ದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದು, ಎಷ್ಟೇ ತಿಂಗಳಾಗಿರ್ಬೋದು, ಅಥವಾ ನಿಮಗೆ ಹೋಪ್ಲೆಸ್ ಕೂಡ ಫೀಲ್ ಆಗ್ತಿರ್ಬೋದು. ಬಟ್ ಈ ಕಾರ್ಡ್ಸ್ ನೋಡಿದ್ರೆ ಕನೆಕ್ಷನ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಲ್ಲ. ಸ್ಲೋಲಿ ಥಿಂಗ್ಸ್ ಇಂಪ್ರೂವ್ ಆಗುತ್ತೆ. ಬಟ್ ಇವಾಗ ಯಾವುದಕ್ಕೂ ಫೋರ್ಸ್ ಮಾಡಬಾರ್ದು. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಈ ಪರ್ಸನ್ ನೀವು ಫೋರ್ಸ್ ಮಾಡಿದ್ರೆ, ಪದೇ ಪದೇ ಮೆಸೇಜ್ ಮಾಡೋದು, ಪದೇ ಪದೇ ಅಟೆನ್ಷನ್ ಸೀಕ್ ಮಾಡಿದ್ರೆ ಈ ಪರ್ಸನ್ ಇಂಪಾರ್ಟೆನ್ಸ್ ಕೊಡಲ್ಲ. ಅವರಿಗೇನೆ ಫೀಲ್ ಆಗಬೇಕು, ಅವರಿಗೇನೆ ಕ್ಲಿಯರ್ ಫೀಲ್ ಆಗಬೇಕು, ಅವಾಗ ಅವ್ರು ಅಟೆನ್ಷನ್ ಕೊಡ್ತಾರೆ. ಇಲ್ಲಿ ನೋಡ್ಬೋದು, ಈ ಕಾರ್ಡ್ ನೋಡ್ಬೋದು, ಒಂಥರ ಒಂದಷ್ಟು ಜನ ಮಾತುಕತೆ ಮಾಡ್ಕೊಂತಿರೋ ವೈಬ್ ಇದೆ ಈ ಕಾರ್ಡಲ್ಲಿ. ಅಂದರೆ ಕಾಂಟ್ಯಾಕ್ಟ್ ಪಾಸಿಬಿಲಿಟಿ ಇದೆ, ಮೇ ಬಿ ಥ್ರೂ ಮ್ಯೂಚುವಲ್ ಫ್ರೆಂಡ್ಸ್ ಆಗಿರ್ಬೋದು. ಯಾವಾಗ ಅವ್ರಿಗೆ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ, ಆವಾಗ ಯಾವಾಗ ಅವ್ರಿಗೆ ಫೀಲ್ ಆಗುತ್ತೆ ಈ ಕನೆಕ್ಷನಲ್ಲಿ ಯಾವುದೇ ರೀತಿ ಮೆಸ್ಸಿ ಇಲ್ಲ, ಈ ಪರ್ಸನ್ ನಾನು ಟ್ರಸ್ಟ್ ಮಾಡ್ಬೋದು ಅಂತ ಫೀಲ್ ಆಗುತ್ತೆ, ಆವಾಗ ರಿಯಲ್ ಪ್ರೋಗ್ರೆಸ್ ಆಗೋ ಪಾಸಿಬಿಲಿಟಿ ಇದೆ. ಪೀಸ್ ಬೈ ಪೀಸ್ ಈ ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಡೌಟ್ ಇಲ್ಲ. ಸೊ ಕರೆಂಟ್ ಫೀಲಿಂಗ್ಸ್ ಅಂತ ಬಂದ್ರೆ ನಾವಿಲ್ಲಿ ಕ್ವೀನ್ ಆಫ್ ಸ್ವರ್ಡ್ಸ್ ತಗೊಂಡ್ರೆ, ಇಲ್ಲಿ ಕ್ವೀನ್ ಆಫ್ ಸ್ವರ್ಡ್ಸ್ ಯಾವ ತರ ಕ್ವೀನ್ ಅಂತ ಅಂದ್ರೆ ಎಮೋಷನಲಿ ಕನೆಕ್ಟ್ ಆಗೋ ಕ್ವೀನ್ ಅಲ್ಲ, ಡಿಟ್ಯಾಚ್ಡ್ ಕ್ವೀನ್ ಇವರು, ಇಂಡಿಪೆಂಡೆಂಟ್ ಕ್ವೀನ್ ಇವರು. ಮೆಂಟಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ರಾದರ್ ದೆನ್ ಎಮೋಷನ್ಸ್. ಇದು ಯಾವ ತರ ಪರ್ಸನ್ ಇವರು, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಎಮೋಷನ್ಸ್ ಅವರಿಗೆ ವ್ಯಾಲ್ಯೂ ಕಡಿಮೆ ಅವ್ರ ಲೈಫಲ್ಲಿ. ಮೆಂಟಲಿ ಯಾರು ಇಂಟೆಲಿಜೆಂಟ್ ಇರ್ತಾರೆ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಾನು ಏನು ನೋಡ್ತಾ ಇದ್ದೀನಿ, ಮೇ ಬಿ ಶಿ ಈಸ್ ಅಬ್ಸರ್ವಿಂಗ್, ಅವ್ರು ಅಬ್ಸರ್ವ್ ಮಾಡ್ತಾ, ಅಥವಾ ಹಿ ಆರ್ ಶಿ ಈಸ್ ಅಬ್ಸರ್ವಿಂಗ್, ಅನಲೈಸ್ ಮಾಡ್ತಾ ಇದ್ದಾರೆ, ಅವ್ರನ್ನ ಅವರು ಮೇನ್ ಆಗಿ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಎಲ್ಲದನ್ನು ಚೆಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಟ್ಸ್ ನಾಟ್ ದಟ್ ನಿಮ್ನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟಿದ್ದಾರೆ, ಆ ತರ ಅಲ್ಲ. ಮೇ ಬಿ ದಟ್ ಈಸ್ ವೈ ನೀವೇನೇ ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಎಲ್ಲೇ ಅಟೆಂಪ್ಟ್ ಮಾಡಿದ್ರು ಅದಕ್ಕವ್ರು ರೆಸ್ಪಾನ್ಸ್ ಮಾಡಿಲ್ಲ, ರಿಪ್ಲೈ ಮಾಡ್ತಿಲ್ಲ. ಬಿಕಾಸ್ ಅವ್ರು ಫಸ್ಟ್ ಗಾರ್ಡ್ ಮಾಡ್ಕೊತಾ ಇದ್ದಾರೆ, ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಮೇ ಬಿ ಬಿಕಾಸ್ ಆಫ್ ಕೆಲವೊಂದೊಂದು ಸಿಚುವೇಶನ್ಸ್ ಅವ್ರ ಲೈಫಲ್ಲಿ ಆಗಿರೋದ್ರಿಂದ ಆಗಿರ್ಬೋದು, ಕೆಲವೊಂದೊಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿರೋದ್ರಿಂದ ಆಗಿರ್ಬೋದು ನಿಮ್ಮಿಬ್ರು ಮಧ್ಯ. ಮೇ ಬಿ ಅವ್ರ ಪರ್ಸ್ನಲ್ ಲೈಫಲ್ಲೂ ಕೆಲವೊಂದೊಂದಷ್ಟು ಪ್ರೆಷರ್ ಇರ್ಬೋದು ಅವರಿಗೆ. ಮೇ ಬಿ ದಟ್ ಈಸ್ ಬೈ ಅವರು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಅಗೇನ್ ದಿಸ್ ಇಸ್ ಅ ಡಿಸಿಷನ್ ಕಾರ್ಡ್, ಕ್ವೀನ್ ಆಫ್ ಸ್ವರ್ಡ್ಸ್ ಇಲ್ಲಿ. ಸೊ ಐ ಆಮ್ ಶೋರ್ ಈ ಪರ್ಸನ್ ವೆರಿ ಸೂನ್ ಒಂದು ಡಿಸಿಷನಿಗೆ ಬರ್ತಾರೆ, ಕ್ಲಾರಿಟಿ ಬಗ್ಗೆನೂ ಯೋಚನೆ ಮಾಡ್ತಾರೆ. ಓನ್ಲಿ ಅವರಿಗೆ ಫೀಲ್ ಆದರೆ, ಟೈಮಿಂಗು ಸಿಚುವೇಶನ್ ಎಲ್ಲ ಕರೆಕ್ಟಾಗಿದೆ ಅಂತ ಫೀಲ್ ಆದರೆ ಮೇ ಬಿ ಅವ್ರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ಬೋದು. ಬಟ್ ಓನ್ಲಿ ವೆನ್ ಯಾವಾಗ ಅವರಿಗೆ ಸೇಫ್ ಫೀಲ್ ಆಗುತ್ತೆ, ಯಾವಾಗ ಅವರಿಗೆ ರೆಡಿ ಫೀಲ್ ಆಗುತ್ತೆ, ಆವಾಗ್ಲೇನೆ. ವಿತೌಟ್ ಕ್ಲಾರಿಟಿ ಅವರು ಯಾವುದೇ ರೀತಿ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಲ್ಲ, ಅಷ್ಟಂತೂ ಗ್ಯಾರಂಟಿ. ಓಕೆ, ಸೊ ಮೇನ್ ಆಗಿ ಇಲ್ಲಿ ಏನ್ ಹೇಳ್ತಾ ಇದೆ ಗೊತ್ತಾ, ಹೋಲ್ ಸಿಚುವೇಶನ್ ನೋಡಿದ್ರೆ ಹಿಯರ್ ಪೇಷನ್ಸ್ ಈಸ್ ದ ಕೀ. ಜಾಸ್ತಿ ಇದನ್ನ ಪುಷ್ ಮಾಡಿದಷ್ಟು, ಫೋರ್ಸ್ ಮಾಡಿದಷ್ಟು, ಪದೇ ಪದೇ ಮೆಸೇಜು ಕಾಲ್ ಮಾಡಿದಷ್ಟು ಬ್ಯಾಕ್ ಫೈರ್ ಆಗುತ್ತೆ. ಅವರ ಒಂದು ಎನರ್ಜಿ ನೋಡಿದ್ರೆ ವೆರಿ ಇಂಡಿಪೆಂಡೆಂಟ್ ಪರ್ಸನ್ ಇವರು. ಆ್ಯಂಡ್ ಅವರಿಗೆ ಅವರ ಬೌಂಡ್ರಿ ಒಳಗೆ ಯಾರನ್ನೂ ಅಷ್ಟು ಈಸಿಯಾಗಿ ಬಿಟ್ಕೊಳಕ್ ಇಷ್ಟ ಇಲ್ಲ. ಆ್ಯಂಡ್ ನೀವು ಅವರ ಬೌಂಡ್ರೀಸ್ನ ರೆಸ್ಪೆಕ್ಟ್ ಮಾಡಿದ್ರೆ ಸ್ಲೋಲಿ ಶಿಫ್ಟ್ ಆಗ್ಬೋದು. ಸ್ವಲ್ಪ ಮೂಮೆಂಟ್ಸ್ ಕೂಡ ನೋಡ್ತಾ ಇದ್ದೀನಿ. ಸೊ ಇಲ್ಲಿ 3 ಆಫ್ ಪೆಂಟಕಲ್ಸ್ ನೋಡಿದ್ರೆ ವೆರಿ ಸ್ಲೋ ಎನರ್ಜಿ. ಅಗೇನ್ ವಿತಿನ್ 3 weeks to 3 months ಕಾಂಟ್ಯಾಕ್ಟ್ ಮಾಡೋ ಪಾಸಿಬಿಲಿಟಿ ಇದೆ. ಬಟ್ ಕೀಪ್ ಇನ್ ಮೈಂಡ್, ಎನರ್ಜಿ ಯಾವಾಗ ಶಿಫ್ಟ್ ಆಗುತ್ತೆ ಅಂದ್ರೆ ಅವರು ಡಿಸೈಡ್ ಮಾಡಿದ್ರೆ ಮಾತ್ರ. ಒಂದ್ಸತಿ ಅವರಿಗೆ ಕ್ಲಾರಿಟಿ ಸಿಕ್ಕಿದ್ರೆ, ಒಂದ್ಸತಿ ನಿಮ್ಮಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ್ರೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರೇ ರೆಸ್ಪಾಂಡ್ ಮಾಡ್ತಾರೆ ಇಂಡೈರೆಕ್ಟ್ ಆಗಿ, ಅವರೇ ಮಾತುಕತೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಈ ಕಾರ್ಡ್ಸ್ ನೋಡಿದ್ರೆ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಯಾವುದೇ ರೀತಿ ಎಂಡಿಂಗ್ ಅನ್ನೋದು ಇನ್ನೂ ಬಂದಿಲ್ಲ. 3 ಆಫ್ ಪೆಂಟಕಲ್ಸ್ ನೋಡಿದ್ರೆ ಕೇರ್ಫುಲ್ ಆಗಿ ರೀಬಿಲ್ಡ್ ಆಗ್ತಾ ಇದೆ ಅಂತಾನೆ ನೋಡ್ಬೋದು. ರಿಮೆಂಬರ್, ಒನ್ ಥಿಂಗ್ ಅಂತೂ ಇವ್ರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಮುಂಚೆ ಇದ್ದ ಫ್ರೆಂಡ್ಶಿಪ್ ಆಗಿರ್ಬೋದು, ವಾಟ್ ಎವರ್ ನಿಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ಕನೆಕ್ಷನ್ ಇದ್ರು ಅದನ್ನ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ಲಿ ನೀವು, ಎಷ್ಟೇ ಸೆಪರೇಷನ್ ಅಲ್ಲಿ ಇರ್ಲಿ ನೀವು, ಒನ್ ಪಾಯಿಂಟ್ ಅಲ್ಲಿ ಡೆಫಿನೆಟ್ಲಿ ನಿಮ್ನ ಟ್ರಸ್ಟ್ ಮಾಡಿದ್ರು, ಒನ್ ಪಾಯಿಂಟ್ ಅಲ್ಲಿ ನಿಮ್ನ ವೆರಿ ಕ್ಲೋಸ್ ಪರ್ಸನ್ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು. ಆ ಡೀಪ್ ಎನರ್ಜಿ ಇವಾಗ್ಲೂ ಕೂಡ ಇದೆ, ಒನ್ ಆರ್ ದಿ ಅದರ್ ವೇ ಇವಾಗ್ಲೂ ಕೂಡ ಇದೆ.
ಇಲ್ಲಿ 6 of Wands, Queen of Swords ಅಥವಾ 3 of Pentacles ಟುಗೆದರ್ ನೋಡಿದ್ರೆ ಸ್ಲೋ ಕ್ಲಾರಿಟಿ ಅವರಿಗೆ ಬರುತ್ತೆ. ಪಾಸಿಬಿಲಿಟೀಸ್ ಆಫ್ ರಿಯೂನಿಯನ್ ಕೂಡ ಇದೆ. ಇಮಿಡಿಯೇಟ್ ಆಗಿ ಆಗದೇ ಇರ್ಬೋದು, ಸ್ಲೋ ಆಗಿ ಕನೆಕ್ಟ್ ಆಗುತ್ತೆ. ಯಾವುದೇ ಎನರ್ಜಿ ಇಲ್ಲಿ ರಶ್ ಎನರ್ಜಿ ನೋಡ್ತಾ ಇಲ್ಲ. ಇಟ್ಸ್ ಆಲ್ ಅಬೌಟ್ ಟೈಮಿಂಗ್. ತುಂಬಾ ಪೇಷನ್ಸ್ ಇಟ್ಕೋಬೇಕು ನೀವು. ಅವರ ಒಂದು ಎಮೋಷನಲ್ ಸ್ಪೇಸ್ನ ಕೂಡ ನೀವು ರೆಸ್ಪೆಕ್ಟ್ ಮಾಡಬೇಕು. ಆವಾಗ ಯೂನಿವರ್ಸ್ ನಿಮ್ಗೋಸ್ಕರ ವರ್ಕ್ ಮಾಡುತ್ತೆ. ಸೊ ರೈಟ್ ನಾವು ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಬಿಟ್ ಡಿಟ್ಯಾಚ್ಡ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಬಟ್ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಲಿ, ಬ್ಲಾಕ್ಡ್ ಸಿಚುವೇಶನ್ ಆಗಿರ್ಲಿ, ಇದು ಪರ್ಮನೆಂಟ್ ಅಲ್ಲ. ಮೂಮೆಂಟ್ ಇವಾಗ್ಲೂ ಕೂಡ ಆಗುತ್ತೆ, ಫ್ಯೂಚರಲ್ಲೂ ಕೂಡ ನಿಮ್ಮಿಬ್ರು ಮಧ್ಯೆ ಆಗತ್ತೆ. ಬಟ್ ತುಂಬಾ ಸ್ಲೋ ಆಗಿ ಆಗತ್ತೆ. ಅವರ ಒಂದು ಸ್ಪೇಸ್ನ ನೀವು ರೆಸ್ಪೆಕ್ಟ್ ಮಾಡಿದ್ರೆ, ಅವರಿಗೆ ಟೈಮ್ ಕೊಟ್ರೆ, ಮತ್ತೆ ನಿಮ್ಮಿಬ್ರು ಮಧ್ಯ ಕಮ್ಯುನಿಕೇಶನ್ ರೀಓಪನ್ ಆಗೋ ಪಾಸಿಬಿಲಿಟೀಸ್ ಇದೆ. ಮತ್ತೆ ಆ ಕನೆಕ್ಷನ್ ರೀಬಿಲ್ಡ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಟೈಮ್ ಕೊಡಿ. ವಿತಿನ್ 3 weeks to 3 months ಸಮ್ ಸೈನ್ಸ್ ನೀವು ನೋಡ್ತೀರಾ ಇಂಪ್ರೂವ್ಮೆಂಟ್ ನಿಮ್ಮಿಬ್ರು ಮಧ್ಯ, ಎಮೋಷ್ನಲಿ, ಮೆಂಟಲಿ. ಸೊ ಪ್ರೊಸೆಸ್ನ ಟ್ರಸ್ಟ್ ಮಾಡಿ. ಬಿಕಾಸ್ ಇಲ್ಲಿ ಏನು ತೋರಿಸ್ತಾ ಇದೆ ಅಲ್ವಾ, ಇಲ್ಲಿ ಯಾವುದೇ ರೀತಿ ಫಾರ್ ಎವರ್ ಎಂಡ್ ಆಯ್ತು ಕನೆಕ್ಷನ್ ಅನ್ನೋ ಒಂದು ಮೆಸೇಜ್ ಬರ್ತಾ ಇಲ್ಲ. ಡಸಂಟ್ ಮ್ಯಾಟರ್ ಎಷ್ಟೇ ವರ್ಷ, ಎಷ್ಟೇ ತಿಂಗಳು, ಇಷ್ಟು ದಿನ ಗ್ಯಾಪ್ ಕೊಟ್ರು ಯಾವುದೇ ರೀತಿಯಾಗಿ ಮುಗೀತು, ಇಲ್ಲಿಗೆ ಎಂಡ್ ಆಯ್ತು ಅನ್ನೋ ಒಂದು ಸೈನ್ಸ್ ಇಲ್ಲಿ ಬರ್ತಾ ಇಲ್ಲ. ಓಕೆ, ಸೊ ಎಸ್, ದ್ಯಾಟ್ ವಾಸ್ ದ ಮೆಸೇಜ್. ಹೇಳಿ ಏನನ್ಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ವಿ ಆಲ್, ಬಾಯ್.